ಪ್ರಜೆ ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸಾಕತ್ತಾಗಿದ್ದೀನಿ. ನೀವು ಹಾಗಿದ್ದೀರಾ ಅನ್ಕೊಂಡು ನಿಮ್ಮ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಾಗೆ ಇನ್ನೊಂದು ಗೈಸ್, ಮೇನ್ ನಾನು ಬ್ಲಾಗ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನನ್ನ ಬ್ಲಾಗ್ ಡೈಲಿ ವ್ಯೂವರ್ಸ್ ಯಾರಾಗಿದ್ದೀರಾ ಒಂದೇ ಒಂದು ಅಟೆಂಡೆನ್ಸ್ ಹಾಕಿ ಗೈಸ್. ಹಾರ್ಟ್ ಸಿಂಬಲ್ ಹಾಕಿ ಗೈಸ್, ಪ್ಲೀಸ್ ಗೈಸ್. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಮ್ಯಾಮು, ನಮ್ಮ ಮೇಡಮ್ಮು ಟಿಫನ್ ಅದು ಬೈದಿದ್ಕೆ ನಿನ್ನೆ ಫುಲ್ ಬೈದಿಗೆ ಗೈಸ್. ಇವತ್ತು ಬೇಗ ಎದ್ದು ತಿಂದೋಳೆ. ಅದು ಬೇಗ ಅಂದ್ರೆ 9 ಗಂಟೆ ಆಯ್ತು. ಯಾರು ನೀನು? ಚುಚ್ಚು ಚುಚ್ಚು ಲವ್ ಯು ಚುಚ್ಚು ಪುಚ್ಚು ಮುಚ್ಚು ಮಲ ಲವ್ ಯು ಹಾಯ್ ಡಿಲ್ಲವಿ ಒಂದು ಪುಲು ಗುಡ್ ಮಾರ್ನಿಂಗ್ ಗೋಲ್. ನೈಸ್. ಇವತ್ತು ಸ್ಯಾಟರ್ಡೆ ದಿವಸ ಅನ್ಕೊಡ್ಬೇಕು. ಇಟ್ಸ್ಕೋ, ಅವೆಲ್ಲ ಬೇರೆ ಕೆಲಸಗಳಿದೆ. ನೋಡುವ ಇವತ್ತು ಏನೇನು ಕೆಲಸ ಇದೆ ಅಂತ. ಇಟ್ಸ್ಕೋ ಗಾಯ್ಸ್, ಅಲ್ವಾ ಸ್ಯಾಟರ್ಡೆ ಅಲ್ವಾ ಇವತ್ತು ಗೈಸ್. ಡೇಸ್ ಇಷ್ಟು ಬೇಗ ಬರ್ತಾ ಇದೆ. ಲೈಫ್ ಎಷ್ಟು ಬೇಗ ಮೂವ್ ಆಗ್ತಿದೆ. ನಿನ್ನೆ ನಾನು ಬೇಗ ಬರ್ಡೇ ಬೇರೆ ಬರ್ತಾ ಇದೆ. ಬರ್ಲಿ ಒಳ್ಳೇದು ಗೈಸ್. ಈಗ ನನ್ನ ಗಾಡಿ ನೋಡಿ ನಿನ್ನೆ ಫುಲ್ ರೆಡಿ ಆಗಿದೆ. ಹಂಗೆ ಗನ್ ರಾಕೆಟ್ ತರ ಕಾಣುತ್ತೆ ಗೈಸ್. ಬಟ್ ಈ ಗಾಡಿ ಕೊಡಕ್ಕೆ ಇಷ್ಟ ಇಲ್ಲ. ನೋಡೋಣ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ಏನೇ ಹೇಳಕ್ಕೆ ಮಾಡ್ತಾರೆ. ಟಿಫನ್ ಮಾಡಿರೋ ಗೈಸ್. ಅದಕ್ಕೇನೆ ಅವ್ರು ಟಿಫನ್ ಮಾಡಿದ್ಲು, ನಾನು ಮಾಡ್ಲಿಲ್ಲ. ಅದೇನು ತಲೆ ಕೂದ್ಲುಗೆ ಹೇರ್ ಪಿನ್ನ ಗೈಸ್. ಅದನ್ನ ಹೇರ್ಸ್ಗೆ ಏನೋ ಆಯಿಲ್ ಹಾಕ್ತಿದ್ದಾರೆ, ಏನೋ ಗ್ರೋತ್ ಹಾಕಂತೆ. ಸೊ ನೋಡೋಣ ಬನ್ನಿ. ನನ್ನ ಸ್ವಲ್ಪ ಏರ್ ಫುಲ್ ಜಾಸ್ತಿ ಆಗ್ತಾ ಇತ್ತು. ಟಿಫನ್ ಮಾಡೋಕೆ ಹೋಗ್ಬೇಕು ಈಗ ಟಿಫನ್ ಮಾಡ್ಕೊಂಡು ಕ್ಲಾಸಿಗೆ ಬಂದೆ. ಸೊ ಕ್ಲಾಸು ಒಳ್ಳೆ ಪೇಂಟ್ ಆಗಿತ್ತು. ನೋಡಿ, ಆಚೆ ಪೇಂಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ. ಇನ್ನೇನು ಆಚೆ ಇವೆಲ್ಲ ಪೇಂಟ್ ಎಲ್ಲ ಮುಗೀತು. ಈ ಕಡೆನೂ ಮುಗಿದಿದೆ. ಹೊಸ ಬ್ಯಾನರ್ ರೋಡ್ ಮಾಡಿಸ್ಬೇಕು ಇವಾಗ. ಬ್ಯಾನರು ಮತ್ತು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಸಿಗಲ್ಲ ಪೇಂಟ್ ನೋಡಿ. ಕ್ಲಾಸ್ ಪೇಂಟಿಂಗ್ ಎಷ್ಟು ಕ್ರೇಜಿ ಆಗಿದೆ ಈಗ. ಲೈಟಿಂಗ್ಸು ಮತ್ತು ವುಡ್ ವರ್ಕ್ ಕೆಲಸ, ಇನ್ನೂ ತುಂಬ ಕೆಲಸಗಳಿದೆ. ಇದೆಲ್ಲ ಆಲ್ಮೋಸ್ಟ್ ಬೇಗ ಮುಗಿಸ್ಬಿಡವ. ಇಲ್ಲಾಂದರೆ ಟೈಮ್ ವೇಸ್ಟ್ ಆದಷ್ಟು ನಮಗೆ. ಅಂದರೆ ಆಷಾಢ ಮುಗಿಲೇಬೇಕು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ. ಆಷಾಢ ಏನು 14 ಡೇಸ್ ಇದೆ, 12 ಡೇಸ್ ಏನೋ ಇದೆ. ಸೊ ಅಷ್ಟೊತ್ತಿಗೆ 12 ಡೇಸ್ ಒಳಗೆ ಕ್ಲಾಸ್ ಎಲ್ಲ ಮುಗಿಸಿ, ಇದು ಐಟಮ್ಸ್ ಇದಾವೆ ಕೆಲಸ ಎಲ್ಲ ಮುಗಿಸಿ, ಇಲ್ಲಿ ವಾಶ್ರೂಮ್ ಇದೆಲ್ಲ ಆಯ್ತಲ್ವಾ. ಈಗ ಇಷ್ಟು ಹಾರ್ಟ್ ಪೇಂಟ್ ಮಾಡ್ತಾರೆ. ಅಲ್ಲಿಗೆ ನಟರಾಜ, ಫುಲ್ ದೊಡ್ಡ ನಟರಾಜ ಬರುತ್ತೆ. ಇಲ್ಲಿಗೆ ಒಂದು ಹಾಫು ಟ್ರೆಡಿಷ್ನಲ್ ಮಾಡ್ಸೋಣ ಅಂತ ಇದ್ದೀನಿ, ಒಂದು ಹಾಫು ಅಪ್ಪು ಸರ್ದು ಮಾಡ್ಸೋಣ ಅಂತ ಇದ್ದೀನಿ. ಸೊ ನೋಡೋಣ ಪ್ಲ್ಯಾನ್ ಏನಾಗುತ್ತೆ ಅಂತ ಇನ್ನು ಮಾತಾಡಿ ಅವ್ರ ಹತ್ರ. ಮತ್ತು ಅಲ್ಲಿಗೆ ಏನಾರು ಒಂದು ಮಾಡಿಸ್ಬೇಕು. ಸೊ ಇಲ್ಲಿ ಒಂದು ಏನಾರ ಮಾಡಿಸ್ಬೇಕು. ಸೊ ಒಟ್ಟಿನಲ್ಲಿ ಒಂದು ಫಿಕ್ಸ್ ಆಗಿದೆ. ಇದು ಅಲ್ಗೊಂದು ಯಕ್ಷಗಾನ. ನಾವು ಸಖತ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವ್ರಿಗೂ ಕೆಲಸ ಮಾಡೋರಿಗೆ. ಸೊ ನೋಡೋಣ, ಆದಷ್ಟು ಬೇಗ ಮುಗಿಸುವ. ಇವಾಗ ಒಂದು ವಿಸಿಟ್ ಮಾಡೋಣ ಅಂತ, ಸೈಡ್ ವಿಸಿಟ್ ಮಾಡೋಣ ಅಂತ ಬಂದು ವಿಸಿಟ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗುತ್ತೆ ಗೈಸ್. ಎಲ್ಲ ಶೀಟೆಲ್ಲ ಚೆನ್ನಾಗುತ್ತೆ. ಅದು ಚೆನ್ನಾಗಿ ಬಂತು. ಆಚೆ ಇಲ್ಲೊಂದು ಪೇಂಟ್ ಮಾಡಿಸ್ತೀನಿ, ಇಲ್ಲೊಂದು ಲೋಗೋ ಮಾಡಿಸ್ಬೇಕಾದ್ರೆ ಕಾಣುತ್ತೆ ಏನಾರು ಒಂದು. ಮತ್ತು ವುಡ್ ವರ್ಕ್ ಡೋರ್ಲ್ಲಿ ಹಾಕ್ಸ್ಬೇಕು. ಡೋರೆಲ್ಲ ಹಾಕ್ಸ್ಬಿಡುವ. ಇಟ್ಸ್ಕೋ, ಹೇಗಿರುತ್ತೆ ಕ್ಲಾಸಸ್ ನೋಡಿ. ಫುಲ್ ಸ್ಪೇಷಿಯಸ್ ಆಗಿದೆ ಇಲ್ಲಿ. ಈಗ ಏನಾದ್ರು ಪ್ರಾಪರ್ಟಿ ಎನಿ ಒನ್ ಮಾಡ್ಬೋದು ಗೈಸ್ ಇಲ್ಲಿ. ಮತ್ತೇನು ಡೋರ್ ಕೂಡ ಎಲ್ಲ ಬರಬೇಕು. ಡೋರ್ ಕೆಲಸ ಆಗೋದಿದೆ. ಸೊ ಅದೆಲ್ಲ ಮುಗಿಸುವ. ಫಸ್ಟ್ ಸ್ಟೆಪ್ ಮಾಡುವ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್ ಇದು ಎಷ್ಟು ಪ್ರೈಸ್ ಎಷ್ಟಿದು? 36. ಗೈಸ್ ಇದೊಂದು ಗಾಡಿ ನೋಡೋಣ ಅಂತ ಬಂದೆ. ಹಿಂಗೆ ಹೋಗುತ್ತೆ ಅವನಿಗೆ ಸರಿ ಅದ್ರ ಬಗ್ಗೆ ನಾನು ಟೆಸ್ಟ್ ಡ್ರೈವ್ ಮಾಡಕ್ಕೆ ಬಂದಿದ್ದೀನಿ. ನೋಡೋಣ. ಗಾಡಿ ಏನೋ ಓಕೆ, ಬೈಸ್ಕೊಡೋಣ ಈಗ ಅಂತೇಳಿ ಬಾಯಿ ಬರೋದು. ಗಾಡಿ ಏನೋ ಓಕೆ, ಬಟ್ ಪಿಕಪ್ ಸಕ್ಕತ್ ಕಮ್ಮಿ ಗೈಸ್. ಸಕ್ಕತ್ ಕಮ್ಮಿ ನೋಡಿ. ಎಷ್ಟು ಕಮ್ಮಿ ಐತೆ ಅಂದರೆ ಸಾಕು, ಟೌನ್ ಓಡಾಡೋಕ್ಕೆ ಸಾಕು. ಓವರ್ ಆಲ್ ಗಾಡಿ ಚೆನ್ನಾಗೈತೆ, ಕಂಫರ್ಟೇಬಲ್ ಫೀಲ್ ಆಗಲಿ. ಟೌನ್ ಓಡಕ್ಕೆ ಸಾಕಾಗಿ ಸಿಕ್ಕಿದ್ದ ಬೇಕಾ ಇನ್ನೇ ನೋಡಿ. ಮುಂದೆ ಕಾಸ್ಟ್ಯೂಮ್ ಮಾಡಿಕೊಳ್ಳೋಕ್ಕೆ ಮಸ್ತ್ ಮಾಡಿಸ್ಬೇಕೈತೆ. ಬಟ್ ಇದು ಗಾಡಿಗೆ ಬ್ಯಾಟ್ರಿ ಪ್ರಾಬ್ಲಮ್ ಏನು ಇದೆಲ್ಲ ಚೆಕ್ ಮಾಡ್ಕೋಬೇಕು. ಇದು ಅಪ್ರೂವಲ್ ಆದ್ರೆ ತಗೋತೀನಿ. ಸಾಕು ನೋಡಿ, ಈ ಸ್ಪೀಡಲ್ಲಿ ಹೋಯ್ತಿದೆ ಗಾಡಿ. ಇದು ಹೆಂಗೆ ಅಂತ ನೋಡ್ಕೊಂಡು ಏನು ಪ್ಲಾನ್ ಮಾಡ್ಕೊಂಡು ತಗೊಳ್ಳೋಣ. ನೋಡಿ, ಫುಲ್ ಹೋಗ್ತೀನಿ. ಎಷ್ಟು ಸ್ಪೀಡ್ ಹೋಗುತ್ತೋ ಅಷ್ಟರ ಮೇಲೆ ರೋಡ. 56 ಸಾಕು. ಇಷ್ಟು ಟೌನ್ ಮಾಡಕ್ಕೆ ಸಾಕು. ಟೌನ್ಗೆ ಹೋಗ್ಬೇಕಾಗಿದೆ ಸರ್. ಟೌನಲ್ಲಿ ನೋಡ್ಸಂತಾಳೆ ಸಾಕಿಗೆ. ಟೌನ್ ಇಲ್ಲ ಲಿಂಗಾಸ್ ಎಲ್ಲೂ ಬರೋ ಜಾಗ ನೋಡ್ಕೊಂಡ್ಬಂದ್ಬಿಡಂತಾಳಿ. ಫುಲ್ ನೋಡಿದ್ದೀನಿ ಇದರಲ್ಲೇ. ಸ್ಪೀಡ್ ಎಷ್ಟು ಚೆಕ್ ಮಾಡ್ತೀನಿ ಗಾಡಿ. ಫುಲ್ ಸ್ಪೀಡ್, ಫೈನಲ್ ಸ್ಪೀಡು 50 ಫೈನಲ್ ಸ್ಪೀಡ್. ಇದು 50 ಸ್ಪೀಡು. ಇದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇಲ್ಲ, ಜಸ್ಟ್ ಚೆಕ್ ನಾನು ನೋಡಕ್ಕಿಂತ ಬಂದಿರೋದು.
ಔಟ್ಫುಟ್ ಚೆಕ್ ಮಾಡ್ತೀನಿ. ಇದನ್ನ ಗಾಡಿ ತಗೊಂಡಾದ್ಮೇಲೆ ನಾನು ಈ ಗಾಡಿ ಬಗ್ಗೆ ಫುಲ್ ರಿವ್ಯೂ ಕೊಡ್ತೀನಿ ನಿಮಗೆ, ಗಾಡಿ ಹೆಂಗೈತೆ ಏನು ಅಂತ. ನನಗೆ ಗೈಸ್ ಏನ್ ಇಷ್ಟ ಆಯ್ತು, ಸ್ಪೋರ್ಟ್ಸ್ ಬೇಸ್ ಇಷ್ಟ ಆಯ್ತು. ಗಾಡಿ ಹೆಂಗ್ ಅಲ್ಲಾಡುತ್ತೆ ನೋಡೋಣ ಅಂತ ಫುಲ್ ಇನ್ನೂ ಹೋಗ್ತೀನಿ ಗೈಸ್. ಸ್ವಲ್ಪ ದೂರ ಹೋಗೋಣ, ಚಾರ್ಜ್ ಮಾಡ್ಕೋರಲ್ಲ ಅವರು. ಗಾಡಿ ಫುಲ್ ಶೇಕಿಂಗ್ ಎಲ್ಲ ಐತೆ. ಸೈಕಲ್ ಲೆಕ್ಕಾಚಾರಿಗೆ ಗೈಸ್, ಬ್ಯಾಟ್ರಿ ಸೈಕಲ್ ಬರುತ್ತಲ್ಲ ಆ ಲೆಕ್ಕಾಚಾರಕ್ಕೆ ಇದು. ನಮ್ಸಲ ರಪ್ ರಪ್ ಅಂತ ಬಿಡ್ತಾ ಇದ್ದೀನಿ, ಪ್ರಾಬ್ಲಮ್. ಈಗ ಹಿಂಗೆ ಹೋಗ್ಬಿಡೋಣ. ಅವ್ರಿಗೆ ನಾನು ಹೇಳಿಲ್ಲ, ಮನೆ ಹತ್ರ ಹೋಗಿ ತಗೊಂಡು ತೋರಿಸ್ಬಿಟ್ಟು ಪಾಪ ಮುಂಗನವೇ ನೋಡ್ಸಲಿ ಏನಾಗುತ್ತೆ ಟೆಸ್ಟ್ ಮಾಡ್ಬೇಕಾಯ್ತು. ಬಟ್ ಅವ್ರಿಗೇನೋ ಹೇಳಿಲ್ಲ. ಈಗ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ, ಆಫ್ ರೋಡಿಂಗ್ ಹೆಂಗಾಗುತ್ತೆ ಅದ್ರ ಮೇಲೆ ಇದನ್ನ ಓಕೆ ಮಾಡ್ತೀನಿ. ಆಫ್ ರೋಡಿಂಗ್ ಅಂದ್ರೆ ಎಲ್ಲೂ ಹೆಚ್ಚಿಲ್ಲ ಬೊಮ್ಮಕ್ಕೆ ಬ್ರೋ ಲಾಗ್ ನೋಡ್ಬಿಟ್ಟು ಟೈಮಿಗೆ ಅನ್ಕೋಬಿಟ್ಟಿರ. ನಾರ್ಮಲ್ ಆಗಿ ಓಡಿಸ್ತಾ ಇದ್ದೀನಿ ಗಾಡಿ ಗೈಸ್. ಕ್ರೇಜಿ ಗೈಸ್, ಸಾಕು ಸೈಕಲ್ ಬೇಡ, ಸೈಕಲ್ ಹೊಡ್ಸಂಗೈತೆ ಗೈಸ್. ಆಮೇಲೆ ಗೈಸ್ ಯಾರು ಹಳ್ಳಿ ಬ್ಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ಆರಾಮಾಗಿ ತಗೋಬಹುದು. ಅಂದ್ರೆ ನಾನು ನಿಮಗೆ ಪ್ರಮೋಷನ್ ಮಾಡ್ತಿಲ್ಲ, ನಮ್ಮ ದೇವರನ್ನ ನಾನು ತಗೋತೀನಿ ಗೈಸ್. 35,000 ರೂಪಾಯಿ ಎಲ್ಲೆಲ್ಲ ಕಳೀತೀನಿ, ತಗೊಳ್ಳೋಣ ಇರ್ಲಿ. ಟೌನ್ ಓಡಾಡಕ್ಕೆ ಸೇಫ್ಟಿಗೆ ಓಡಾಡಕ್ಕೆ ಏನಕ್ಕಾರೆ ಯೂಸ್ ಆಗುತ್ತೆ ಅಂತ ಓಡಿಸಾಡ್ತೀನಿ. ಆಫ್ ರೋಡಿಂಗ್ ನೋಡಿ ಹಳ್ಳಿ ಕಡೆ ಬಂದಿದ್ದೀನಿ ಹೆಂಗಿದೆ ಅಂತ. ದೇವರನೆಗ್ಲು ಪ್ರಮೋಷನ್ ಅಲ್ಲ, ಪ್ರಾಮಿಸ್ ಪ್ರಮೋಷನ್ ಅಲ್ಲ. ನಾನು ಅವ್ರು ಯಾರೋ ರೀಲ್ಸ್ ಮಾಡಿದ್ರು, ನೋಡಕ್ಕೆ ಎಷ್ಟು ಬರೋಣ ಅಂತ ಬಂದಿದ್ದೀನಿ. ನೋಡ್ಬಿಟ್ಟು ಹೇಗಿದೆ ಗಾಡಿ ಏನು ಅಂತ ಎಲ್ಲ. ಹೊಸ ಗಾಡಿ ತಗೊಂಡು ಪ್ರಿಪ್ರೇಷನ್ ಇದೆ. ಓಕೆ ಅಂದ್ರೆ ತಗೋತೀವಿ, ಪಾಪಮ್ಗೆ ತೋರಿಸ್ತೀನಿ ಫಸ್ಟು. ಅವಳು ಓಕೆ ಅಂದ್ರೆ ತಗೋತೀನಿ, ಇಲ್ಲ ಅವಳು ಇಷ್ಟ ನನ್ನ ಇಷ್ಟ. ಚೆನ್ನಾಗಿ ಹೇಳ್ಬೋದಲ್ಲ ನೋಡಿ, ಬ್ರೇಕ್ ಕಂಡೀಷನ್ ಚೆನ್ನಾಗಿದೆ. ಟೈರ್ ಎಲ್ಲ ಮುಂದೆ ಟೈರ್ ನೋಡಿಲ್ಲ, ಹಿಂದೆ ಸ್ಟೋರೇಜ್ ನೋಡಿಲ್ಲ, ಏನು ನೋಡಿಲ್ಲ. ಅದೆಲ್ಲ ನೋಡ್ತೀನಿ ಫಸ್ಟು. ಬಟ್ ನಾನು ರೈಡ್ ಫಸ್ಟ್ ಚೆಕ್ ಮಾಡ್ತಿದ್ದೀನಿ. ರೈಡ್ ಓಕೆ ಆಯ್ತು ಅಂದ್ರೆ ಬಟ್ ಸಾಕು, ರೈಡ್ ಓಕೆ ನೋಡಿ. ಆಲ್ಮೋಸ್ಟ್ ಅಲ್ಲಿಗ ಫುಲ್ ಹಳ್ಳಿ ಕಡೆ ಹೋಗ್ಬಿಟ್ಟಿದ್ದೀನಿ. ನೋಡ್ತೀನಿ ನೀವು, ಕಾಡನಲ್ಲಿ ಎಲ್ಲ ಓಡಿಸಾಡ್ತಾ ಇದ್ದೀನಿ. ನನಗೇನೋ ಓಕೆ ನೋಡಿ. ಬ್ರೇಕು ಚೆನ್ನಾಗಿ ಅಂತಾಗುತ್ತೆ ನೋಡಿ. ಗುಂಡಿ ರಪ್ ಅಂತ ಗುಂಡಿ ಬಿಟ್ಟೆ, ಗುಂಡಿನೂ ಓಕೆ, ಗುಂಡಿದು ಏನೋ ಪ್ರಾಬ್ಲಮ್ ಇಲ್ಲ ನೋಡಿ. ಗಾಡಿನೂ ಫುಲ್ ಕಂಫರ್ಟೇಬಲ್ಲು. ನನಗೆ ಇಷ್ಟ ಆದರೆ ಗೈಸ್, ನನಗೆ ಇಷ್ಟ ನೀವು ತಗೋಬೇಕು ಅಲ್ವಾ. ಅವಳಿಗೊಂದ್ಸಲ ಇಷ್ಟ ಆದರೆ ಫಿಕ್ಸೇ, ಅದು ಏನೇ ಆಗಲಿ ತಗೊಳ್ಳೋದೆಯಾ. ನನಗೆ ಇಷ್ಟ ಆದರೆ ಹಿಂಗೆ ಟೆಸ್ಟ್ ಡ್ರೈವ್ ಮಾಡಿ ಮನ್ಸು ಮಾಡ್ತೀನಿ. ಅವಳಿಗೆ ಇಷ್ಟ ಆದರೆ ಅನ್ಕೊಳ್ರಿ ತಗೊಳ್ಳೋದೆ, ಅದು ಏನಾಗುತ್ತೋ ಆಗಲಿ. ಬಿಲ್ಡಪ್ ಕೊಡ್ತಿಲ್ಲ, ಆಮೇಲೆ ಬಿಲ್ಡಪ್ ಅನ್ಕೊಂಡ್ಬಿಟ್ಟಿಲ್ಲ. ಬಟ್ ಹೇಳ್ತಾರೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ನನಗೆ ಒಟ್ಟೆ ಒಂದು ಎಲೆಕ್ಟ್ರಿಕಲ್ ಗಾಡಿ ತಗೋಬೇಕು ಅಂತ ಮೊನ್ನೆ ಇನ್ನೂ ಪ್ಲಾನ್ ಮಾಡ್ತಿದ್ದೆ, ಚೇತೋಣ್ಣನ ಗಾಡಿ ಓಡಿಸಾದ್ಮೇಲೆ. ಸೊ ಇವತ್ತು ತಗೋಬೇಕು ಅಂತ ಫೈನಲ್ ಮಾಡಿದ್ದೀನಿ ನೋಡಿ. ಹಳ್ಳಿ ಕಡೆ ಎಲ್ಲ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ನಾನು ಶೂಟ್ ಮಾಡಿದ್ದಾಯ್ತು. ಈಗ ಒಂದು ಗುಂಡಿ ಬಿಡೋದು ತೋರಿಸ್ತೀನಿ ನಿಮಗೆ. ಗೈಸ್ ಬಿಡಿ, ಬನ್ನಿ ಪಾಪಮ್ಗೆ ತೋರಿಸ್ಬಿಟ್ಟು ಏನು ಎಂತ ಎಲ್ಲರೂ ನೋಡುವ. ಇಸ್ಕೋ ಈಗ ಟೌನಲ್ಲಿ ಓಡಿಸೋಣ ಅಂತ ನೋಡಿ. ಈಗ ಪಿಕಪ್ ಅಷ್ಟೇ, ಇದು ಪಿಕಪ್ ಹೋಗ್ತಿಲ್ಲ, ಗಾಡಿ ಹೋಗ್ತಾನೆ ಇಲ್ಲ. ನಾನು ಕರೆಕ್ಟಾಗಿ ಇದು ಮಾಡಿಲ್ಲ ಗೈಸ್, ನಾನು ಫುಲ್ ನಿಲ್ತಾ ಇದ್ದೀನಿ. ಬಟ್ ಪಿಕಪ್ ಅಂತೂ ನೋಡಿ, ಇಂಥ ರಮ್ಸ್ಕೊಳ್ಳೋ ಸ್ಟಾಪ್ ಮಾಡಿದ್ರೆ ನಿಧಾನ ಕಾಯ್ಬೇಕು. ಓಕೆ, ಅಲ್ಲಿ ಇಳಿಸ್ಬಿಟ್ನಲ್ಲ, ಸಡನ್ ಕುಳಿಸ್ಬಿಟ್ಟಿದ್ದೆ. ಎಕ್ಸಿಟ್ರ ಬಿಟ್ಟು ಕೊಡಬೇಕು ನಿಧಾನಕ್ಕೆ. ನಾನು ಗಾಬರಿ ಆಗ್ಬಿಟ್ಟಿದ್ದೇನಪ್ಪ, ಸ್ಟಾರ್ಟ್ ಆಯ್ತಿಲ್ಲ, ಆಫ್ ಕಿಫ್ ಆಗ್ಬಿಡ್ತಾ ಅಂತ. ಈ ಟೌನಿಗೆ ನಾವು ಈಗ ಟೌನ್ ರೇಡ್ ಹೆಂಗಿರುತ್ತೆ ಬನ್ನಿ ನೋಡೋಣ. ಲೆಟ್ಸ್ ಗೋ. ಟೌನ್ ರೇಡ್ ಚೆನ್ನಾಗಿರ್ಬೋದು. ಫೀಲ್ ಎಲ್ಲ ಓಕೆ, ಕಂಫರ್ಟೇಬಲ್ ಓಕೆ, ಬೆನ್ನು ಏನು ನೋವು ಬರ್ತಾ ಇಲ್ಲ. ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಯ್ತು ಗೊತ್ತಾಗೈತೆ, ನನಗೆ ಫುಲ್ ಸ್ಪೇಷಿಯಸ್ ಆಗಿ ಜಾಗ ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯ್ತು ಅಂತ ಅಂದ್ರೆ, ಈಗ ನಾನು ಡ್ಯಾನ್ಸರ್ಸ್ಗೆ ಅದಕ್ಕೆ ಇದಕ್ಕೆ ಅವ್ರಿಗಂತೂ ನಮಗಂತೂ ಮಾಡಿಸ್ದಂಗೈತೆ. ಅದ್ರ ಬಗ್ಗೆ ಮಾತೇ ಇಲ್ಲ. 100ಗೆ 200 ಪಕ್ಕ ನನಗೆ ಗೊತ್ತಿದೆ ಗೈಸ್. ನನಗೆ ಆರಾಮ್ ಈಗ ಟೌನ್ ಪ್ರಿಫರೆನ್ಸು, ಟೌನಲ್ಲಿ ಸಾಕು ಆರಾಮಾಗಿ ನಿಧಾನಕ್ಕೆ. ಗೈಸ್ ಟೌನಲ್ಲಿ ಯೂಸ್ ಮಾಡೋರ್ಗಂತೂ ಮಾಡಿಸಿದ್ದು. ಬಟ್ ನಾನು ನಿಮ್ಮನ್ನು ತಗೊಳ್ಳಿ, ನಿಮ್ಮನ್ನ ಅಪ್ರೋಚ್ ಮಾಡ್ಕೊಳ್ಳಿ ಅಂತ ನಾನು ಏನು ಹೇಳ್ತಿಲ್ಲ. ನಿಮ್ಮ ಇಷ್ಟ, ನಿಮ್ಗೆ ತಗೋಬೇಕು ಅಂದ್ರೆ ತಗೊಳ್ಳಿ, ಬಿಡಬೇಕು ಅಂದ್ರೆ ಬಿಡಿ. ಬಟ್ ಓವರ್ ಆಲ್ ನನ್ನ ಕೆಲಸಕ್ಕೆ ನನಗೆ ಸ್ಯಾಟಿಸ್ಫೈ ಅನಿಸ್ತು ಗೈಸ್. ನೋಡಿ ಈಗ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ನೋಡೋಣ, ಇಲ್ಲಿ ಚೆಕ್ ಮಾಡ್ತೀನಿ. ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಹೆಂಗ ಅನ್ಸುತ್ತೆ, ಇವ್ರು ನಿಂತ್ಕೊಳ್ಳೋದ್ರಿಂದ ಪಾಸ್ ಆಗುತ್ತೆ. ನನಗೇನೋ ಹೋಗಿ ಗೈಸ್, ನನಗೆ ಸಕ್ಕದ್ ವರ್ತಿದೆ. 100ಕ್ಕೆ 200 ವರ್ತಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲಿ ಮಾಡ್ಬೋದು. ಓವರ್ ಆಲ್ ಓಕೆ. ಬಟ್ ಏನಾದ್ರು ಎಮರ್ಜೆನ್ಸಿಗೆ ಹೋಗ್ಬೇಕು, ಫಾಸ್ಟಾಗಿ ಹೋಗ್ಬೇಕು ಅಂತಂದ್ರೆ ಈ ಗಾಡಿ ಅಲ್ಲ, ಅದು ನೆಗೆಟಿವ್ ಹೇಳ್ತೀನಿ. ಏನಾದ್ರು ಎಮರ್ಜೆನ್ಸಿ ನೋಡಿ, ಇದ್ರ ಎಮರ್ಜೆನ್ಸಿ ಹೋಗ್ಬೇಕು ಅಂತ ಅಂದ್ರೆ ಈ ಗಾಡಿ ಅಲ್ಲ. ಬೆಟರ್ ಹಿಂದೆ ಒಳ್ಳೆ ಬೆಟರ್ ಗೈಸ್. ಇದನ್ನ ಸ್ಪೀಡ್ ಹಾಕಂದ್ರೆ ಆ ಗಾಡಿಗೆ ಹೋಗ್ಬೇಕಾಯ್ತದೆ ನೀವು. ಬನ್ನಿ ಈಗ ನನಗೇನೋ ಓವರ್ ಆಲ್ ಪಕ್ಕ ಇಷ್ಟ ಆಯ್ತು. 100ಕ್ಕೆ 200 ಪಕ್ಕ. ನಮ್ಮ ಅಕ್ಕಂಗೂ ತೋರ್ಸೋಣ, ನಮ್ಮ ಶ್ವೇತಕ್ಕೆ ಎಲ್ಲಿ ಐತೆ ಅವ್ರಿಗೆ ತೋರ್ಸೋಣ.
ಅಪ್ಪಮ್ಮಗೆ ತೋರ್ಸೋಣ, ಮನೇಲಿ ತೋರ್ಸೋಣ, ಎಲ್ಲರಿಗೂ ತೋರ್ಸೋಣ. ಎಲ್ಲರೂ ಓಕೆ ಅಂದ್ರೆ ಕಣ್ ಮುಚ್ಕೊಂಡು ತಗೊಳ್ಳೋಣ, ಇಲ್ಲ ಅಂತ ಅಂದ್ರೆ ಬೇಡ ಗೈಸ್. ಬಟ್ ನನ್ಗೆ ನಮ್ ಟೀಮ್ ಅವರು ನಮ್ ಬ್ರೋ ಎಲ್ಲರೂ ಓಕೆ ಮಾಡವ್ರೆ. ಯಾಕಂತಂದ್ರೆ ಫುಲ್ ಚೆನ್ನಾಗೈತೆ. ಅವರೆಲ್ಲ ಓಕೆ ಮಾಡಿ ಅಪ್ರೂವಲ್ ಮಾಡವ್ರೆ. ಸೊ ಈಗ ನಮ್ಮ ಫ್ಯಾಮಿಲಿ ತೋರ್ಸೋಣ, ನಮ್ಮ ಫ್ಯಾಮಿಲಿ ಓಕೆ ಅಂದ್ರೆ ಮಾತ್ರ ತಗೊಳ್ಳೋಣ. ಅದು ನನ್ನ ಇದು ಫ್ಯಾಮಿಲಿ ಓಕೆ ಅಂದ್ರೆ ಮಾತ್ರ ತಗೊಳ್ಳೋದು. ನೋಡಮ್ಮ ಬನ್ನಿ, ನಮ್ಮ ಅಕ್ಕನಿಗೆಲ್ಲ ತೋರ್ಸೋಣ. ಅವ್ರು ಓಕೆ ಅಂದ್ರೆ ತಗೊಳ್ಳೋಣ. ಇಲ್ಲೇ ಅವ್ರ ಅಂಗಡಿ, ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಓಕೆ ಅಂದ್ರೆ ಬ್ರೇಕ್ ಕಂಟ್ರೋಲ್ ಐತೆ. ಹಾ ಬನ್ನಿ ಇದಾಗ ರೋಡ್ ಹಂಗೆ ಟೆಸ್ಟ್ ಡ್ರೈವ್ ಮಾಡು, ಚೆನ್ನಾಗೈತೆ ನೋಡು. ಅದೇ ಈಗ ಆಫರ್ ಬಿಟ್ಟವ್ರಲ್ಲ ಅದು. ರೋಡ್ಸ್ ನೋಡೋಣ ಪಿಕಪ್ ಹೆಂಗೈತಿ ಅಂತ. ನಿಮಗೆ ನಮ್ಮ ಅಕ್ಕನ ತೋರ್ಸ ಅಂತ ಬಂದಿದ್ದೀನಿ. ಈಗ ಅವರು ಒಂದು ರೌಂಡ್ ಓಡಿಸ್ಲಿ, ಅವ್ರಿಗೆ ಹೆಂಗ್ ಕನ್ಫರ್ಟ್ ಆಗೋಗುತ್ತೆ ನೋಡೋಣ. ಎದ್ರಕತೈತೆ ಸ್ಪೇಸ್. ನನಗೇನೋ ಇದ್ರಲ್ಲಿ ಏನು ಇಷ್ಟ ಆಯ್ತು ಅಂತಂದ್ರೆ, ಇಲ್ಲಿ ನೋಡಿ ಸ್ಟ್ಯಾಂಡು ಓಕೆ, ಜಾಗನೂ ಓಕೆ, ಗಾಡಿನೂ ಚೆನ್ನಾಗಿ ಕಾಣ್ತೈತೆ. ಅದರ್ವೈಸ್ ಏನು ಪ್ರಾಬ್ಲಮ್. ಹಂಗೆ ರೌಂಡ್ ಓಡಿಸ್ ಬನ್ನಿ, ಹಂಗೆ ಟೆಸ್ಟ್ ಡ್ರೈವ್ ಮಾಡಿ. ಚೆನ್ನಾಗಿದೆ ತಗೊಳ್ಳಿ, ಚೆನ್ನಾಗಿದೆ ತಗೊಳ್ಳಿ. ಓಕೆ ತಗೋಬೋದು. ನೋಡೋಣ, ಔಟ್ಲುಕ್ ಎಲ್ಲ ಸಗಲ ಕಾಣ್ತೈತೆ. ಐಡಿಯಾ ಒಂದೇ ಮಾತು ಗೈಸ್, ಐಡಿಯಾ ಇಲ್ಲ. ಓಕೆ ಗೈಸ್ ನೋಡಿ ಸಾಕು ಅಫಿಷಿಯಲ್ ಆಗಿ. ಹಳ್ಳಿ ಕಡೆ ಓಡಾಡೋರ್ಗೆ, ಸ್ಕೂಲ್ ಮಕ್ಳು ಬಿಡೋರ್ಗೆ, ಪೇರೆಂಟ್ಸ್ಗಳು ತಗೋಬಹುದು. ಬಟ್ ನನ್ನ ಒಪಿನಿಯನ್ ನನಗಿದೆ, ಬೇರೆ ಒಪಿನಿಯನ್ ಕೇಳೋಣ. ಬಾವ ಏನ್ ಬಾವ ನಿಮ್ಗೆ ಅನ್ಸ ಬಾವ? ಪರವಾಗಿಲ್ಲ ಅಲ್ವಾ? ಅಂದ್ರೆ ಬಾವ ಪ್ರೈಸಿಗೆ ಓಕೆ. ಈಗ ಒಂದು ಸೈಕಲ್ಗೆ ಮೋಟ್ರ್ ಫಿಕ್ಸ್ ಮಾಡೋ 36,000 ಅಲ್ವಾ? ಸೈಕಲ್ಲೇ ಗೇರ್ ಗಾಡಿ ಸೈಕಲ್ 15,000 ಬರುತ್ತೆ. ಅದಕ್ಕೆ 10,000 ಮೋಟ್ರ್ ಬಂದ್ರೆ ಬ್ಯಾಟ್ರಿ ಗಾಡಿ 40ರಿಂದ 60 ಮೈಲ್ಸ್ ಕೊಡುತ್ತೆ. 40ರಿಂದ 60 ಪಿಕಪ್ ಇಷ್ಟೇ ಇರೋದು. ಇದಕ್ಕೂ ಪಿಕಪ್ ಬೇಕು ಅಂತಂದ್ರೆ ಒಂದ್ ರೇಂಜ್. ನಿಮ್ಗೆ ಏನಿಸ್ತು? ಬಟ್ ನಾಟ್ ಗುಡ್. ಓಕೆ 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 ಓಕೆ. ಈಗ ಪಾಪಮ್ಮಂಗೆ ಒಂದ್ಸರಿ ತೋರಿಸಿ, ಅವ್ರು ಓಡಿಸಿ ಅಂತಂದ್ರೆ ಅವ್ರು ಓಡ್ಸಕ್ಕೆ ಎದ್ರಕತ್ತವ್ರು. ಅವರು ಒಂದು ರೌಂಡ್ ಓಡಿಸ್ ಬರಕ, ಒಂದು ರೌಂಡು ಅಲ್ಲ ರಿವ್ಯೂ ಕೊಡ್ಬೇಡ, ಓಡ್ಸು ಹೆಂಗ ಅನ್ಸುತ್ತೆ ಅಂತ. ಆಟ ಅಂದ್ರೆ ಆಟ. ಅದಕ್ಕೆ ಗೈಸ್ ಈಗ ನಾನು ತಗೊಳ್ಳೋಣ ಅಂತ ಇದೀನಿ ಬಾವ. ಬ್ಯಾಂಕ್ ಕ್ಲಾಸ್ ಓಡಕ್ಕೆ ತಗೋಬೋದಾ? ಬ್ಯಾಂಕ್ ಕ್ಲಾಸ್ಗೆ ಒಂದು ಪ್ರಾಬ್ಲಮ್ ಆಯ್ತಿರೋದು ಈ ಗಾಡಿಲಿ. ಅಂದ್ರೆ ಇದೇ SN ಗಾಡಿಲಿನೇ ತುಂಬಾ ಬೇರೆ ಬ್ರ್ಯಾಂಡ್ ಇದೆ. ಬಟ್ ಒಂದೇ ಗೈಸ್ ನನಗೆ ಸಕ್ಕತ್ತೆ ಬೇಜಾರಾಯ್ತೈತೆ. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ಒಂದ್ ಜನ ನಿಲ್ಸ್ಕೊಂಡ್ಬಿಟ್ರೆ ನೋಡಿ ನೋಡಿ ಗಾಡಿ ಹಿಂಗ್ ಬರ್ತಿರ್ತದೆ ಹಿಂಗೆ. ಸಡನ್ ನಾನು ಏನ್ ಫುಲ್ ಚಿಂಟಿದ್ರು ಇಷ್ಟೇನೆ. ಅಕಸ್ಮಾತ್ ಈ ಅಂಶಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ತಿಳ್ಕೊಬೇಕು ಕಾಲಲ್ಲಿ. ಅದೇ ಪ್ರಾಬ್ಲಮ್ ಆಗತ್ತೆ ಆಗಿರೋದು ನನಗೆ. ತಿಳ್ಕೊಬೇಕು ಹಿಂಗೆ ನೋಡಿ, ತಿಳ್ಬೇಕು ಹಿಂಗೆ. ನೆಗೆಟಿವ್ ತುಂಬಾ ಇದೆ ಗೈಸ್, ಪಾಸಿಟಿವ್ ಅಷ್ಟೇ ಇದೆ. ಪಾಸಿಟಿವ್ ಅಮೌಂಟ್ ಉಳ್ಸಕ್ಕೆ. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ಇದ್ರಲ್ಲಿ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 10ರಿಂದ 10 ರೂಪಾಯಿ ಬರುತ್ತೆ. 10 ರೂಪಾಯಿ ಅಂದ್ರೆ ತಿಂಗಳಿಗೆ 30, 90, 100 ರೂಪಾಯಿ, 150 ರೂಪಾಯಿ ಅನ್ಕೊಳ್ರಿ. ತಿಂಗಳು 100 ರೂಪಾಯಿ ಬರುತ್ತೆ. ನಾವು ಬೇರೆ ಗಾಡಿಗೆ ಒನ್ ಟೈಪ್ ಪೆಟ್ರೋಲ್ ಹಾಕ್ಸಿದ್ರೆ 150 ರೂಪಾಯಿ ಆಗುತ್ತೆ. ಸೊ ಇದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಪಿಕಪ್ ದೇವ್ರನ್ನ ಪಿಕಪ್ ಒಂದೇ ಇದರಲ್ಲಿ ಫಾಲ್ಟು. ಹೇಳ್ತಾ ಇದ್ದೀನಿ, ಯಾರೋ ತಗೊಳ್ಳೋರು ನೋಡಿ 50 ಲಾಸ್ಟ್ 50 ಲಾಸ್ಟ್. ಯಾರು ತಗೊಳ್ಳೋರು ಪಿಕಪ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪಿಕಪ್ ಗಾಡಿ ತಗೋಬೇಡಿ. ಅದರ್ವೈಸ್ ಇನ್ನ ಬೇರೆ ಸ್ಪೇಸಸ್ ಆಗ್ಲಿ, ಜಾಗ ಆಗ್ಲಿ, ಮತ್ತೆ ಇನ್ನೇ ಜಾಗ ಆಗ್ಲಿ ಎಲ್ಲ ಓಕೆ. ಬಟ್ ಪಿಕಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರ ಗಾಡಿ ತಗೋತಾ ಇದ್ರೆ ಫಸ್ಟ್ ನಿಲ್ಲಿಸ್ಬಿಡಿ ಅಷ್ಟೇ. ನಾನು ಹೇಳೋದು ಇಷ್ಟೇನೆ, ಪಿಕಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ಗಾಡಿ ತಗೋಬೇಡಿ. ಅದು ಈ ಗಾಡಿನ ಈ ಗಾಡಿನ ತಗೊಳಕ್ಕೆ ಹೋಗ್ಬೇಡಿ. ನಾನು ಅಂದ್ರೆ ಪಿಕಪ್ ಇಂಟೆಕ್ಷನ್ ಇಟ್ಕೊಂಡಿರೋರು ಈ ಗಾಡಿ ತಗೊಳ್ಬೇಡಿ, ನನ್ನ ಸಜೆಷನ್. ನನಗೆ ಬ್ರೋ ಪಿಕಪ್ ಇಲ್ದವ್ರು ಪರವಾಗಿಲ್ಲ, ನಾನೀಗ ಓಡಿಸಾಡ್ತೀನಲ್ಲ ಈ ರೇಂಜಿಗೆ ಓಡಿಸಾಡ್ಬೋದು ಅಂತ ಅಂದ್ರೆ ಆರಾಮಾಗಿ ಓಡಿಸಾಡ್ಕೋಬಹುದು. ಅದನ್ನ ನನ್ನ ಮೈಂಡ್ ಇದು. ಬನ್ನಿ ಇವಾಗ ಇದೊಂದು ಚೆಕ್ ಮಾಡ್ಕೊಂಡು ಗಾಡಿನ ಹೇಗಿರುತ್ತೆ ಏನು ಅಂತ ಇಟ್ಕೊ ಮನೆಗೆ ತೋರ್ಸ್ಬಿಡೋಣ. ಹೋಗೋಣ. ಅದೇ ನಾನು ಇಲ್ಲಿ ಮಾಮೂಲಿ ರೋಡ್ ರಿವ್ಯೂ ನೋಡ್ಕೊಂಡ್ರು ಕೂಡ ಅಷ್ಟೇನೆ, ಏನಿಲ್ಲ. ಬನ್ನಿ ತೋರ್ಸ್ಬಿಟ್ಟು ಅದೇನು ಅಂತ ಚೆಕ್ ಮಾಡ್ಕೊಂಡು ಫೈನಲ್ ಮಾಡ್ಕೊಳ್ಳೋದು. ಲೆಟ್ಸ್ ಗೋ. ಈ ಗಾಡಿಲಿ ಯಾರು ಅರ್ಜೆಂಟ್ ನ ಎಕ್ಸ್ಪೆಕ್ಟ್ ನೋಡಿ, ನಾನು ಈಗ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಫಸ್ಟ್ ತೋರ್ಸೋಳಿ ಕಾಯ್ತಾ ಇದ್ದೀನಿ ನೋಡಿ, ಫಸ್ಟ್ ತೋರ್ಸಾನೆ ಹೆಂಗ್ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹೋಯ್ತಾನೆ ಇಲ್ಲ ಗಾಡಿ, ತಾತನೇ ಹೋಗ್ಬಿಡ್ತು. ಅದೇ ಕಾಯ್ತಿದ್ರು, ಟೈಮ್ ವೇಸ್ಟ್ ಮಾಡ್ಕೊಂಡು ನನ್ನ ಪಾಡಿನ ಹೋಯ್ತೀನಿ. ನನ್ನವರು ಆರಾಮಾಗಿ ತಗೊಳ್ಳಿ. ಇದರಿಂದ ನಾನು ಬೇಗ ಹೋಯ್ತೀನಿ ನೋಡಿ, ಇದರಿಂದ ನಾನು ಬೇಗ ಹೋಯ್ತೀನಿ. ನಾನು ಬೇಗ ಹೋಗ್ಬೇಕು. ನನ್ಗೆ ಎಮರ್ಜೆನ್ಸಿಗೆ ಅಂದ್ರೆ ಎಮರ್ಜೆನ್ಸಿ ಗಾಡಿನಲ್ಲಿ ಇದ್ರಲ್ಲಿ ಯಾವ ಮೂಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆರನ್ ಓಕೆ. ಇನ್ನು ಅದರ್ವೈಸ್ ಇದರಲ್ಲಿ ಯಾವ ಮೂಡ್ ಕೊಟ್ಟಿಲ್ಲ, ಯಾವ ಸ್ಪೋರ್ಟ್ಸ್ ಮೂಡು ಏನು ಕೊಟ್ಟಿಲ್ಲ. ಆರಾಮಾಗ್ರ ಪಾಡಿಗೆ ಹೋಯ್ತಾ ಇರೋದಷ್ಟೇ ನೋಡಿ. ನಾನು ಹೋಯ್ತೈತಿ. ಈಗ ಇಲ್ಲ ನಮ್ಮ ಮನೆ ಸತ್ತುತ್ತಾನ ಗಟ್ಲ ಗೈಸ್. ನಾನ್ ತಗೋಬೇಕು ಅಂದ್ರೆ ಸತ್ತುತ್ತಾನ ನೋಡ್ಬೇಕು. ಸ್ಲೋ ಮಾಡ್ತೀನಿ.
ಎಂ ಸತ್ತ ನೋಡಂತ ಹಾ ಹತ್ಬಿಡ್ತು ಗೈಸ್ ಹತ್ಬಿಡ್ತು ಗೈಸಿ ಪಾಪಮ್ಮ ತೋರಿಸ್ಬಿಟ್ಟು ಪಾಪಮ್ಮ ಓಕೆ ಅಂದ್ರೆ ಹೊಸ ಗಾಡಿ ಇಳಿಸುವ ಹಾ ಕಮಾನ್ ಬಾ ನಾವು ಡಬಲ್ ಹೋಗುತ್ತೆ ಅಂತ ನೋಡ್ತೀನಿ ಬಾಮ ಇಲ್ಲೇ ಡಬಲ್ ಹೊಡೆದ್ರೆ ಮಾತ್ರ ತಗೊಳದ್ ನಾನು ಇದನ್ನ ಪಿಕಪ್ ಒಂಚೂರು ಇಲ್ಲ ಅದಕ್ಕೆ ಕರೆಕ್ಟ್ ಹಾಕೊಳ್ಪ ಗೈಸ್ ಪಿಕಪ್ ಫುಲ್ ಸ್ಲೋ ಪಿಕಪ್ ಸ್ಲೋನೇ ಇದು ಸ್ಲೋನೇ ಗೈಸ್ ಅಂದ್ರೆ ಏನ್ ಗೈಸ್ ಆ ಬಜೆಟ್ಗೆ ನೋಡಿ ಸಾಕು ಇಷ್ಟು ಹೋದ್ರೆ ಸಾಕು ಗೈಸ್ ಇಷ್ಟು ಹೋದ್ರೆ ಸಾಕು ಹೋಯ್ತೆ ಪರವಾಗಿಲ್ಲ ಸಾಕು ಇಷ್ಟು ವರ್ತಿದೆ ನೋಡಿ ಇಲ್ಲೊಂದು ಇವಿ ಗಾಡಿ ಬತ್ತೈತೆ ಈ ಇವಿ ಗಾಡಿಗೂ ಇದಕ್ಕೂ ಕೇಳಂತಾಳಿ ನಿಲ್ಸ್ ಹಂಗೆ ಇದ್ಯಾವುದು ಇದು ಇವಿ ಗಾಡಿ ತಾನೆ ಇದ್ರಲ್ಲಿ ಇವಿ ಗಾಡಿ ಎಷ್ಟು ಮೈಲ್ಸ್ ಕೊಡ್ತಿದ್ದು ಡ್ರಾಪಿಗೆ ಕೊಡುತ್ತೆ ಅಲ್ಲ ಗುರು ಪಿಕಪ್ ಕೊಡುತ್ತಾ ಸ್ಪೋರ್ಟ್ಸ್ ಮೋಡ್ ಐತಾ ಗೈಸ್ ಇದ್ರಲ್ಲೂ ಸ್ಪೋರ್ಟ್ಸ್ ಮೋಡ್ ಇಲ್ಲ ಇಲ್ಲ ಬಿಡಮ್ಮ ಗೈಸ್ ಈಗ ನೋಡೋಣ ಇದು ನಾನು ಟೆಸ್ಟ್ ಮಾಡ್ತೀನಿ ನೀವು ತಗೊಳ್ಳೋದ್ರೆ ತಗೋಬಹುದು ಬಟ್ ನನಗೆ ಪ್ರಮೋಷನ್ ಅಂತ ಏನಿಲ್ಲ ಇಳಿಸ್ಕೊ ನಾನು ರೆಡಿ ಮಾಡ್ತೇವೆ ಓಡಿಸ್ತೀನಿ ದೊಡ್ಡ ಹೋಗೋಣ ನೋಡ್ತಿದ್ದಾಳೆ ಗಾಡಿಗೆ ಹೇಳಿದ್ನಲ್ಲ ಗಾಡಿ ಗೇರು ಏನಪ್ಪಾ ತಗೊಂಡಿಲ್ಲ ಇದು ಶೋರೂಮ್ ಗಾಡಿ ಅಲ್ಲ ಇದು ಟೆಸ್ಟ್ ಡ್ರೈವ್ ಅಲ್ಲ ನಾನು ಹೇಳ್ತಿರೋದು ನೋಡು ಇಷ್ಟೋರ್ ಸಾಕಲ್ವ ಈಗ ನೋಡು ಅಪ್ಪ ಐತೆ ಹಳ್ಳದ ಹಿಂಡೆ ಐತೆ ಟ್ಯಾಂಕ್ ಕ್ಲಾಸ್ಗೆ 30,000 ರೂಪಾಯಿಗೆ ಯಾರು ಕೊಡ್ತಾರಪ್ಪ ಇದನ್ನ ಅದಕ್ಕೆ ನಿನಗಾಗುತ್ತೆ ನಿಂಗೆ ಇವಿ ಗಾಡಿ ಇಷ್ಟ ಅಂದಲ್ಲ ಅವತ್ತು ನೋಡು ಆದ್ರೂ ಸ್ವಲ್ಪ ಭಯಾನೇ 30,000ಕ್ಕೆ 36,000 ಬರುತ್ತೆ ಅಂದ್ರೆ ಅಮ್ಮ ಈ ಮಾರ್ಕೆಟಿಂಗ್ ಅಲ್ಲಿ ಡೌನ್ ಇದೆ ಈಗ ನೀನೇ ಓಡಿಸು ಈಗ ಅವಳಿಗೆ ಕೊಡ್ತೀನಿ ಅವಳು ಓಡಿಸ್ತೀನಿ ನೋಡೋಣ ಹಿಂಗಲ್ಲ ಮತ್ತೆ ರಿಟರ್ನ್ ಮನೆಗೆ ಈಗ ಗಾಡಿ ಸ್ಟ್ಯಾಂಡ್ ಹಾಕಕ್ಕೆ ಹಿಂಸೆ ಆಗ್ಬಿಟ್ಟೈತೆ ನನಗೆ ಇದು ನೋಡಿ ಓವರ್ ಇದೆಲ್ಲ ಚೆನ್ನಾಗೈತೆ ಅದು ಓಡಿಸ್ತೀನಿ ನೋಡೋಣ ತಿರುಗಿಸು ಓಡಿಸ್ತೀಯಲ್ಲ ಮೈಸೂರಿಗೆ ಅಭ್ಯಾಸ ಇದೆ ಓಡಿಸಿ ಆ ಸ್ಟ್ಯಾಂಡ್ ಸ್ವಲ್ಪ ರಫ್ ಇದೆ ನಿಧಾನ ಇವತ್ತು ಹೇಳ್ತಾ ಇದೆಯಲ್ಲ ಓಡಿಸ್ತೀಯಾ ನನಗೆ ವಯಸ್ಸು ಗೈಸ್ ಒಂದು ಫೇವ್ರೇಟ್ ಗಾಡಿ ಅದಕ್ಕೋಸ್ಕರನೇ ಫಸ್ಟ್ ಆಫ್ ಆಲ್ ತಾನು ತಗೋತಾ ಇರೋದು ನಿಲ್ಸು ಬಿಟ್ಟೋಗಿದೆಯಲ್ಲ ಇದು ಒಂಥರ ಭಾರನೇ ಇಲ್ಲ ನನಗೆ ಒಂಥರ ಖುಷಿ ಇದೆ ಎಲೆಕ್ಟ್ರಿಕ್ ಗಾಡಿ ಓಡ್ಸಕ್ಕೆ ಜೊಯ್ ಅಂತ ಹೋಗ್ಬೋದು ಇದು ಅದಕ್ಕೆ ಜೈ ಕೊಡಿಸ್ತಿಲ್ಲ ನಿನಗೆ ಸಾಕಲ್ಲಮ್ಮ ಡೈಮ್ ಕ್ಲಾಸ್ಗೆ ಹೋಗಿಲ್ಲ ಅದಕ್ಕೂ ಇವಿ ಗಾಡಿ ಪಕ್ಕ ಗೈಸ್ ಇದು ಫಿಕ್ಸ್ ಅನ್ಕೊಂಡ್ರಿ ತಗೊಳ್ಳೋದಿನ ನನಗೆ ಓಕೆ ಆದ್ರೂ ಸ್ವಲ್ಪ ಭಯ ಅಲ್ವಾ 36,000 ಯಾವನ್ ಕೊಡ್ತಾರ ನಿಜ ಈ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಿರೋದು ಎಲ್ಲರೂ ಕಮ್ಮಿ ಕೊಡ್ತಾನೆ ಹಿಡಿಯೋದು ಜಾಸ್ತಿ ಹಿಡಿಯೋದು ಚೆನ್ನಾಗಿ ಈಗ ಮೂವ್ ಆಗ್ಲಿ ಈಗ ನೋಡು ಸಾಕಲ್ಲ ಪಿಕಪ್ ಅಪ್ಪ ಇಷ್ಟು ಒನ್ ಟೈಮ್ ಚಾರ್ಜ್ ಮಾಡ್ರೆ 40 ಬರುತ್ತಂತೆ ಒಂದರಲ್ಲಿ 5 ರೂಪಾಯಿ ಬರ್ತದಂತೆ ಸಾಕಲ್ವಾ ಗೈಸ್ ಪಾಪಮ್ಮ ಫುಲ್ ಖುಷಿ ಆಯ್ತು ಪಕ್ಕ ಫಿಕ್ಸ್ ಅದೇನೇ ಆದ್ರೂ ತಗೊಳ್ಳೋದೇ ಗೈಸ್ ಮಿಸ್ಸೇ ಇಲ್ಲ ಅವಳು ಓಕೆ ಅಂದ್ಮೇಲೆ ಫಿಕ್ಸ್ ಓಕೆ ಆದ್ರೆ ಸ್ಪೋರ್ಟ್ಸ್ ಮೋಡ್ ಇರಬೇಕಾಗಿತ್ತು ಸ್ಪೋರ್ಟ್ಸ್ ಮೋಡ್ ಕೊಟ್ಟಿಲ್ಲ ಈ ತರ ಗಾಡಿಗಳು ಸ್ಪೋರ್ಟ್ಸ್ ಮೋಡ್ ಇಲ್ಲ ಇದು ಓಲೋ ಈ ತರ ಇಂಥವ್ರಿಗೆ ಮಾತ್ರ ಏನ್ ಮಾಡೋದ ಪ್ಲಾನ್ ಮಾಡ್ತೀವಿ ಪ್ಲಾನ್ ಮಾಡಿ ಇಟ್ಕೊಂಡು ನೋಡುವ ಏನಾಯ್ತು ಅಂತ ಗೈಸ್ ಇವಾಗ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಬ್ಯಾಟ್ರಿ ನೋಡ್ಬೋದು ಅಂತ ನಾನು ಅದೊಂದು ಡೆಮೋ ತರ್ತೀರಾ ಗೈಸ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗನ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗೋಣ ಓ ಗೈಸ್ ಇದು ಇಲ್ಲೇ ವರ್ತಿಲ್ಲ ಇದೇ ಬಿಡೋದು ಇದು ಲಿಥಿಯಂ ಬ್ಯಾಟ್ರಿ ಅಲ್ಲ ಇದು ಲಿಥಿಯಂ ಬ್ಯಾಟ್ರಿ ಅಲ್ಲ ಲಿಥಿಯಂ ನಾನೇ ಪ್ರಮೋಟ್ ಮಾಡ್ತೀನಿ ಲಿಥಿಯಂ ಬ್ಯಾಟ್ರಿ ಎಲ್ಲ ಇದು ಗಾಡಿಗಳಿದೆ ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಗೈಸ್ ಇದಕ್ಕೆ ಇದೆ ಬ್ರೋ ಬಟ್ ಏನು ಅಂತಂದ್ರೆ ವೈಟ್ ಕಲರ್ ಸಿಗುತ್ತೆ ನನಗೆ ವೈಟ್ ಬೇಕು ಅಂತಂದ್ರೆ ಇದು ಸಿಗುತ್ತೆ ಅಂತವ್ರೆ ವೈಟ್ ಎಲ್ಲಿದೆ ವೈಟ್ ಬ್ಲ್ಯಾಕ್ ಮಿಕ್ಸ್ ಇದು ನೋಡೋಣ ಗೈಸ್ ಇದು ಹುಡುಗಲ್ವ ಗಾಡಿ ಅದೊಂದು ಪರ್ಪಲ್ ಕಲರ್ ಸಕದ ಐತೆ ನೋಡೋಣ ಯಾವುದು ಬಟ್ ವೈಟ್ ಬ್ಲ್ಯಾಕ್ ಮಸ್ತ್ ಆಗಿತ್ತು ಗೈಸ್ ಬಟ್ ಅದೊಂದು ಅಂದ್ರೆ ಶೀಲ್ಡ್ ಇಲ್ಲ ಅಂತ ಹೇಳ್ತವ್ರೆ ಅದು ಚೇಂಜ್ ಮಾಡೋಕ್ಕಾಗಲ್ವಾ ನೀವು ಯಾರ ಕೈಲಿ ಮಾಡಿಸ್ಬೋದಲ್ವಾ ಚೇಂಜ ಹಾಗಲ್ಲ ನೋಡೋಣ ಗೈಸ್ ಇಲ್ಲಿದೆ ವೈಟ್ ಬ್ಲ್ಯಾಕ್ ನನಗೆ ಇಷ್ಟ ಆಯ್ತು ಸೊ ನಮ್ಮ ಪಾಪ ಫೋಟೋ ಕಳಿಸ್ತೀನಿ ಒಂದು ಬಾಗ್ ಮಾಡಿದ್ನಲ್ಲ ಆ ಗಾಡಿ ಇದಲ್ಲ ಇದು ಬೇರೆ ಗಾಡಿ ಅಲ್ಲ ಬ್ರೋ ಇದು ಬೇರೆ ಗಾಡಿ ಇದು ರಿವಿತ್ ನೋಡಿ ಕಳ್ಸಿ ರಿಮೋಟ್ ಎಲ್ಲ ಇದೆಯಂತೆ ಅದೇ ಶೆಡನ್ ಆಗುತ್ತಾ ಇದು ಆಫ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ಆಫ್ ಮಾಡ್ಬೇಕು ಗಾಡಿ ಆಫ್ ಆಯ್ತು ಮತ್ತೆ ಇದು ಹೋಗ್ಬಿಟ್ರೆ ಇದು ರಿಮೋಟ್ ಹೋಗ್ಬಿಟ್ರೆ ಇದು ವ್ಯಾರಂಟಿ ಇಲ್ದಲೇನೆ ರಿಮೋಟ್ ನೀವು ಒಂದು ಆಡ್ಕೋಬೇಕು ಹೋಗಿದ
ಅಲ್ಲ ಬ್ರೋ ಕಳ್ದೋದ್ರೆ ಅಂತ ಅಲ್ಲ, ಹಾ. ಅಕಸ್ಮಾತ್ ರಿಮೋಟ್ ಚೊಲ್ಲೆ ಆಗೈತೆ ಎಲ್ಲ ಅಷ್ಟೇನೆ ಇದು ಬಿಡಿ, ಸೆಲೆಕ್ಷನ್ ಕಮ್ಮಿ ಅಲ್ವಾ? ವೀಲ್ ಹಾಕೊಡ್ಬೋದು. ವೀಲ್ ಲಾಕ್ ಮಾಡ್ಬೋದಾ? ಮುಟ್ಟೋದ್ರೆ ಗಾಡಿ ಬಿಟ್ಕೊಳುತ್ತೆ. ಓ, ಹೌದಾ ಹಾಕಾಗುತ್ತೆ. ಹೌದಾ? ಹಾ. ಫೈನ್ ಗೇಸ್ ಹಂಗಾರೆ ಇದೇ ಕಡೆಗೆ ಹೋಗ್ಬಿಡ ನಾನು. ಇವಾಗ 4,000 ರೂಪಾಯಿಗೆ ಯೋಚನೆ ಮಾಡ್ಬೇಕು, ಅದು 36 ಅಂತೆ, ಇದು 43 ಅಂತೆ, ಇದು ಒಂದು 5,000 ಯಾಕೆ ಯೋಚನೆ ಮಾಡೋಣ, ಡಿಸ್ಕೌಂಟ್ ಮಾಡ್ಕೊಂಡು ತಗೊಬಿಡೋಣ. ಇಟ್ಸ್ಕೊಳೋಣ, ನೋಡಿ ಫೋಟೋ ಕಳ್ಸಿದೀನಿ, ಏನಾಗುತ್ತೆ ವಿಚಾರಿಸ ಅಂತ ಬಂದಿದ್ದೀನಿ. ಸೊ ನೋಡೋಣ, ಇಲ್ಲಿಗೆ ಏನಾರು ಹಾಕೊಟ್ರೆ ನಮ್ಮ ಫಾಲೋ ಸಬ್ಸ್ಕ್ರೈಬರ್ಸ್ ಅಂತೆ. ಆದ್ರೆ ಕಮ್ಮಿ ಮಾಡ್ಕೊಳ್ಳಿ ಗೈಸ್, ಏನಾಗಲ್ಲ, ಬರ ಹುಡುಗಿಯ ಫಾಲೋಸ್ ಆಯ್ತಾರೆ ನಿನಗೆ. ಇನ್ನೊಂದು ಮನೆಗೆ ಪಾಪಮ್ಮಗೆ ಇನ್ನೊಂದು ಗಾಡಿ ತೋರ್ಸಕ್ ಬಂದಿದ್ದೀನಿ. ಸೊ ಬಟ್ ಗೈಸ್ ಇದ್ರಲ್ಲಿ ಹೆಂಗ್ ಗೊತ್ತಾ, ಅದಕ್ಕಿಂತ ಇದು ತುಂಬಾ ರಿವರ್ಸ್, ಇದ್ರಲ್ಲಿ ರಿವರ್ಸ್ ಐತೆ ಇಲ್ಲಿ. ಇದು ಓಪನ್. ಲಾಕ್, ಇದು ಟೈರ್ ಲಾಕ್ ಆಗುತ್ತೆ ಇದು. ಹಾ, ಮತ್ತೆ ಇದರಲ್ಲಿ ರಿವರ್ಸ್ ಮೂಡು ಇದೆ, ಇಲ್ಲಿ ರಿವರ್ಸ್ ಮೂಡು ಇದೆ, ಮತ್ತೆ ಇಲ್ಲಿ ನೋಡಿ ಸ್ಪೀಡ್ ಐತೆ, ಸ್ಪೀಡ್ ಲೆವೆಲ್ ಎಲ್ಲ ಐತೆ, ಇಂಡಿಕೇಟರ್ ಎಲ್ಲ ಐತೆ. ಆದ್ರೆ ಅದೇ 1 2 3 ಮೂಡು ಅಂತ ಏಕೋ ಮೂಡು ಅಂದ್ರೆ ಇದು ಆ ಬಜೆಟ್ ಅಲ್ಲಿ ಇನ್ನೇನು, ಅದಕ್ಕಿಂತ ಎಷ್ಟು ಹೇಳು, ಅದಕ್ಕೆ 4,000 ಜಾಸ್ತಿ ಅಷ್ಟೇನೆ. ನೀವು ಓಡಿಸ್ ನೋಡ್ಪ ಕೈ ಯಾಕೆ ಕೀ ಯಾಕೆ ಫಸ್ಟು ಡಬಲ್ ಓಡಿಸೋಣ ಗೈಸ್. ಇವಾಗ ಡಬಲ್ ನೋಡ್ತೀನಿ ನಾನು ಫಸ್ಟ್ ಗಾಡಿ ಎಲ್ಲ. ಅಯ್ಯೋ ಇರು ಒಂದ್ ನಿಮಿಷ, ದನ ತರ ಕುತ್ಕೊಳ್ತಾನ ಹಂಗೆ. ವಹಿಸ್ಕೊತಿದ್ದೀನಿ. ಆಯ್ತಾ, ಇರ್ಲಿ ಮನೆ ಸ್ವಲ್ಪ ದಪ್ಪ ಏನಲ್ಲ. ಎತ್ತು ಒಂದ್ ನಿಮಿಷ. ಯಾಕಪ್ಪ ಹೋಗ್ತೀವಿ ಒಂದು ರೌಂಡ್ ನೋಡಿ. ಈಗ ಕೊಡಿ, ಹೆಂಗೆ ಪಿಕಪ್ ಇದು ಅಲ್ವಾ, ಸೇಮ್ ನಿಮ್ ಗಾಡಿ ಹೇಳ್ತಾ ಇದ್ದಲ್ವಾ? ಎಷ್ಟು ಪಿಕಪ್ ಸೂಪರ್ ಆಗಿದೆ ಗಾಯ್ಸ್. ಇದು ನನಗೆ ಇಷ್ಟ ಆಯ್ತು, ಫಿಕ್ಸ್ ಗಾಯ್ಸ್ ಇದೆ. ಆ ಗಾಡಿ ಏನು ಅಂದ್ರೆ ಅದ್ರಿಗೆ ಇದಕ್ಕೆ ಸೈಕಲ್ ಆಗ್ತಂಗಿತ್ತು, ಸೈಕಲ್ಗೆ ಏನಪ್ಪಾ ಏನೋ ಅರ್ಥ ಆಯ್ತು, ಸೈಕಲ್ಗೆ ಮೋಟರ್ ಆಗ್ತಂಗಿತ್ತು. ಇದು ಹೋಗಿ ಗೈಸ್, ಇದ್ರಲ್ಲಿ ಪಿಕಪ್ ಚೆನ್ನಾಯ್ತಲ್ಲ ಬಮ್ಮ, ಪಿಕಪ್ ಹೋಗಿ ಗೈಸ್. ನೀವು ಹಿಡ್ಕೊಂಡು ಬ್ಲಾಗ್ ಮಾಡಕ್ ಆಗ್ತಾ ಇಲ್ಲ, ಇಸ್ಕೋ ರಿವ್ಯೂ ಕೇಳೋಣ. ಅಲ್ಲ ದುಡ್ಡು ಕೊಡ್ದಂಗ ಹೋಗಾನೆ, ತಿಂಡಿ ಕೊಡಿಸ್ತೀನಿ ಅನ್ಬಿಟ್ಟು ಕೊಡ್ಸಿಲ್ಲ, ಈಗ ಬಂದಾನೆ ಗೈಸ್. ದುಡ್ಡು ಕೊಡ್ದಾಗ ಹೋಗೋಣ, ಈಗ ಅದು ದುಡ್ಡು ಹಾಕ್ತೀನಿ, ಬೇಕಾರೆ ಆ ದುಡ್ಡು ಹಾಕ್ತೀನಿ, ಈಗ ಊಟನೂ ಕೊಡಿಸ್ತೀನಿ. ಇಲ್ಲ ಶನಿವಾರ ಕಣ, ಆಯ್ತು ವೆಜ್ ಬಂಗಾರ ಮನೆಗೆ ಸಿಗ ಊಟ ಮಾಡ್ಕೊಂಡು. ಮತ್ತೆ ಒಂದು ಗಾಡಿದು ಒಂದು ಇನ್ನೂ ಕನ್ಫರ್ಮ್ ಇದೆ, ಅಲ್ಲಿ ಹೋಗ ಗಂಟನು ನನಗೆ ನಂಬಿಕೆ ಇಲ್ಲ, ಊಟಕ್ಕೆ ಪೂರ ಗಂಟ. ನನ್ನ ಬೆಳಿಗ್ಗೆ ಫೋನ್ ನನ್ನ ನಂಬಿಕೆ ಇಲ್ಲ ಗೈಸ್. ಬೆಳಿಗ್ಗೆ ನಾನು ಫೋನ್ ಮಾಡದಿರ್ಲಿ ಕಾರಣನೇ ಏನ್ ಗೊತ್ತಾ, ಫೋನ್ ಮಾಡಿದ್ದೀನಿ ತಿಂಡಿ ಮಾಡಿಸ್ಬೇಕು ಅಂತಾನೆ. ಮನೆಗೆ ಗೈಸ್ ಊಟ ಮಾಡ್ಬಿಟ್ಟು ನೀನ್ ಬಂದೆ ಕಣ, ಇಲ್ಲಿ ಇರ್ಲೇ ನೀನು ಊಟ ಮಾಡ್ಕೊಂಡು. ಇವಾಗ ನೆಕ್ಸ್ಟ್ ಅದೊಂದು ಕಡೆ ಬ್ಯಾಟ್ರಿ ಬಗ್ಗೆ ತಿಳ್ಕೊಳ್ಳೋದ ಅಂತ ಊಟ ನಂಬಿಕೆ ಬಂತು. ಸ್ವಲ್ಪ ಚೇಂಜ್ ಆಗಿದೆ ಕಣೋ ನಮ್ಗೆ. ಚೇಂಜ್ ಅಂದ್ರೆ ಸಣ್ಣ ಐತೆ ಒಂದ್ ಸ್ವಲ್ಪ, ಈಗ ಒಂದ್ ಸ್ವಲ್ಪ ದಪ್ಪ ಆಗನೆ, ಅದೇ ಚೇಂಜ್. ನಮ್ಗಾದವ್ರಿಗೆ ನಮ್ಗಾದವ್ರಿಗೆ ಖಂಡಿತವಾಗ್ಲೂ ನಾನು ಹಾಕ್ತೀನಿ, ನನ್ಗೆ ಹಾಕೋದ್ರೆ ನಾನು ಈಗ ಹಾಕ್ತೀನಿ, ಊಟ ಕೊಡಿಸ್ತೀನಿ. ಈಗ ನಾನು ಮುದ್ದೆ ಊಟ ತಗೊಂಡಿದ್ದೀನಿ, ಮುಂಜೆ ಚಪಾತಿ ಊಟ ತಗೊಂಡಿದ್ದೀನಿ, ಮೊನ್ನೆ ಮಿಸ್ ಊಟ ಬಂದು ಒಳ್ಳೆ ಬ್ಯಾಟಿಂಗ್ ಮಾಡುವ. ಈಗ ಇಷ್ಟು ಊಟ ಮಾಡಿ ನಿಮ್ಗೆ ಸಿಗ್ತೀನಿ. ಒಂದು ಒಳ್ಳೆ ಬ್ಯಾಟಿಂಗ್ ಮುಗಿಸಿ ಇವಾಗ ಸಾಕೇನೋ ಅಪ್ಪ ಹೌದು ತಗೊಬಿಟ್ಟೆ ಗೈಸ್ ನಾನಂತೂ. ಈಗ ಬನ್ನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಇಟ್ಸ್ಕೊಡುವ. ಇವಾಗ ಇದೊಂದು ಗಾಡಿ ಫೈನಲ್ ಮಾಡಿದ್ದೀನಿ. ಇದೆಲ್ಲ ಇಷ್ಟ ಆಯ್ತದ್ರೆ ಏನ್ ಗೊತ್ತಾ ಪ್ರಾಬ್ಲಮ್ ನನಗೆ. ಸೊ ಇದು ಏನ್ ಗೊತ್ತಿದ್ದಲ್ಲಿ 1 2 3 ಇದನ್ನ ವರ್ಕ್ ಆಯ್ತಿಲ್ಲ ಗೈಸ್. ಇದು 1 ನಿಮಿಷ ಆಗ್ಬಿಟ್ಟೈತೆ ನನಗೆ. ನೋಡಿ ಇಲ್ಲಿ ಇದು ನೀವು ತೋರಿಸ್ತೀನಿ ತಾಳಿ, ನೋಡಿಲ್ಲ ಆನ್ ಆಯ್ತಿಲ್ವಾ ಇದು, ನೋಡಿ ಇಲ್ಲಿ ಡಿಸ್ಪ್ಲೇ ಕಾಣಿತಿಲ್ವಾ, ಇದು ನೋಡಿ ಸ್ಟಾರ್ಟ್ ಆದಾಗ ಮಾತ್ರ ಅನ್ಸುತ್ತೆ. ತೋರಿಸ್ತೀನಿ ಆಮೇಲೆ. ನೋಡಿದೆ ಅದು 2 ನಿಮ್ಗೆ ಬ್ಲಿಂಕ್ ಮಾಡಿದ 2 ಅದರಲ್ಲೇ ಸೆಟ್ ಆಗ್ಬಿಟ್ಟೈತೆ. ಅದು ಜಾಸ್ತಿನೂ ಆಯ್ತಿಲ್ಲ, ಏನೋ ಕಮ್ಮಿನೂ ಆಯ್ತಾ ಇಲ್ಲ. ಸೊ ಅದಕ್ಕೇನೆ ಅದೊಂದು ಪ್ಲಾನ್ ತಗೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಸೊ ಈ ಈಗ ಕಲರ್ ನೋಡಿದ್ರೆ ನನಗೆ ಗಾಡಿ ಫೆಸಿಲಿಟೀಸ್ ಆಗಲಿ ಗಾಡಿ ಕಾನ್ಫಿಡೆನ್ಸ್ ಸಿಗಲ್ಲ, ಸುಮ್ಮನೆ ಅಂತಿದ ಗಾಡಿ ಸಿಗುತ್ತೆ. ಅದಕ್ಕೆ ಈಗ ಇದರಲ್ಲಿ ಇದು ಇಲ್ಲೇ ಸಿಗುತ್ತಾ ಹಿಂಗೆ ಸಿಗುತ್ತೆ ಇಲ್ಲ ಬೇರೆ ತಗೊಳ್ಳೋದು ಯೋಚನೆ ಮಾಡಿ ಮನೆಗೆ ಪ್ಲಾನ್ ಮಾಡುವ. ಈಗ ಏನ್ ಮಾಡೋದು ಗೊತ್ತಿರ್ಲಿಲ್ಲ, ಸೊ ಅದಕ್ಕೆ ಪ್ಲಾನ್ ಮಾಡಿದೀವಿ. ನಾಳೆ ವ್ಲಾಗಲ್ಲಿ ನೋಡಿ ಈ ಗಾಡಿ ತಗೋತೀನೋ ಇಲ್ವೋ ಅಂತ. ಲೆಟ್ಸ್ ವಾಚ್. ನನ್ನ ಪ್ರಕಾರ 50-50 ಇದೆ. ನಾಳೆ ಬ್ಲಾಗಲ್ಲಿ ನೋಡಿ ಗೈಸ್ ಏನಾಗುತ್ತೆ ಅಂತ. ಓ ಗೈಸ್, ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡೋ ವೇಟ್ ಮಾಡ್ತೀರಿ. ನಮ್ಮ ಮತ್ತಿಂದ ಊಟ ಮಾಡಾದ್ಮೇಲೆ ಸ್ವಲ್ಪ ನಿದ್ದೆ ಬರ್ತಿದೆ, ಅದಕ್ಕೆ ಹೆಂಗೆ ಪಾಪ ಅಂತ ಇದ್ದೀನಿ. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ, ಯಾಕಂದ್ರೆ ಇನ್ಫಾರ್ಮೇಷನ್ ವಿಡಿಯೋ ಆಗಿತ್ತು ಗಾಡಿ ಬಗ್ಗೆ. ಸೊ ನಿಮ್ಗೆ ತಗೋಬೇಕಾದ್ರೆ ತಗೊಳ್ಳಿ, ನಾನು ಸ್ಟ್ರೈಟ್ ಫಾರ್ವರ್ಡ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನಾನು ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ ಗಾಡಿ ತಗೋತೀನೋ ಇಲ್ವೋ ಏನು ಅಂತ. ಲೆಟ್ಸ್ ಗೋ.